ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಸಬ್ಬಸಿಗೆ ಸೊಪ್ಪು ಹಾಗೆಯೇ ನುಗ್ಗೆ ಸೊಪ್ಪು ಬಳಸಿ ಕಡಲೆಬೇಳೆ ವಡೆ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ಕಡಲೆಬೇಳೆ ವಡೆಯಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಬಳಸೋದಿಲ್ಲ. ಆದರೆ ಒಂದು ಸಾರಿ ಸಬ್ಬಸಿಗೆ ಸೊಪ್ಪು ಬಳಸಿ ಕಡಲೆಬೇಳೆ ವಡೆನ ಟ್ರೈ ಮಾಡಿ, ತುಂಬಾ ಗರಿಗರಿಯಾಗಿ ಚೆನ್ನಾಗಿರುತ್ತೆ. ನಾವು ಕಡಲೆಬೇಳೆ ಎಷ್ಟು ತಗೊಳ್ತೀವೋ ಅದರ ಅರ್ಧ ಭಾಗದಷ್ಟು ಸೊಪ್ಪನ್ನು ಮಿಕ್ಸ್ ಮಾಡ್ಕೊಂಡು ಹಾಕೋದ್ರಿಂದ ಗರಿಗರಿಯಾಗಿ ಹಾಗೂ ಸಬ್ಬಸಿಗೆ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಅದನ್ನು ಬಳಸಿ ಇವತ್ತು ಹೇಗೆ ವಡೆ ಮಾಡೋದು ಅಂಥೇಳಿ ನೋಡೋಣ. ನಾನು ಮೊದಲಿಗೆ ಕಡಲೆಬೇಳೆಯನ್ನು 3 to 4 hours ನೆನೆಸಿಟ್ಕೊಳ್ತೀನಿ. ಇದರ ಜೊತೆಯಲ್ಲಿ ಬೆಳ್ಳುಳ್ಳಿ ಸಹ ನೆನೆಸ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ನಾನಿಲ್ಲಿ ಸಿಪ್ಪೆ ಸಮೇತವಾಗಿ ಬಳಸ್ಕೊಳ್ತಾ ಇದ್ದೀನಿ. ರುಬ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಇವಾಗ ಇದು ಸಹ ನೆಂದಿದೆ. ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ತರ್ತರಿಯಾಗಿ ರುಬ್ಕೊಳ್ಬೇಕು. ಒಂದು ಅರ್ಧ ಭಾಗ ರುಬ್ಕೊಂಡ್ರೆ ಸಾಕು. ಕಡಲೆಬೇಳೆ ಅಲ್ಲಲ್ಲಿ ಸಿಗ್ತಾ ಇತ್ತು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದ್ರ ಜೊತೆಗೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಖಾರದ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1-2 ಲವಂಗ, ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಕ್ಕೊಂಡು 1 ಇಂಚ್ ಆಗುವಷ್ಟು ಶುಂಠಿನ ಸಹ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕಿ ಈ ರೀತಿ ರುಬ್ಕೊಳ್ತೀನಿ. ಕಡಲೆಬೇಳೆ ಒಂದೊಂದು ಹಾಗೆ ಇದ್ರೂ ಪರವಾಗಿಲ್ಲ. ಇದಾದಮೇಲೆ ಇದ್ರ ಜೊತೆಗೆ ಕೊನೆಯಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದೇ ಒಂದು ರೌಂಡ್ ಆಗುವಷ್ಟು ರುಬ್ಕೊಳ್ಬೇಕು. ಬೆಳ್ಳುಳ್ಳಿ ಸಹ ಅಲ್ಲಲ್ಲಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇದಾದಮೇಲೆ ನಾನಲ್ಲಿ ಕಟ್ ಮಾಡಿರುವಂತಹ ಒಂದೇ ಒಂದು ಈರುಳ್ಳಿ ಹಾಕ್ಕೊಳ್ತೀನಿ. ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪು, ಹಾಗೆಯೇ ಒಂದು ಸ್ವಲ್ಪ ನುಗ್ಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದೇ ಪ್ರಮಾಣದಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಸಹ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಕೊಳ್ಬೇಕು. ನಾವು ವಡೆ ಮಾಡಬೇಕಾದ್ರೆ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಬಾರ್ದು. ಒಂದು ಅರ್ಧ ಅಥವಾ 1 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕಡಲೆಬೇಳೆ ವಡೆನಲ್ಲಿ ಸಬ್ಬಸಿಗೆ ಸೊಪ್ಪಿನ ಫ್ಲೇವರ್ ಹೆಚ್ಚಾಗಿ ಸಿಗಬೇಕು. ಹಾಗಾಗಿ ಈರುಳ್ಳಿನ ಕಡಿಮೆನೇ ಹಾಕ್ಕೊಳ್ಬೇಕು. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ತಕ್ಷಣಕ್ಕೆ ಹಾಕ್ಕೊಳ್ಳೋಣ ವಡೆನ. ನಾವು ಸದ್ಯಕ್ಕೆ ಇವಾಗಲೇ ಮಾಡ್ಕೊಳ್ತಾ ಇಲ್ಲ ಅನ್ನೋದಾದರೆ ಈರುಳ್ಳಿ ಹಾಗೆಯೇ ಉಪ್ಪು ಹಾಕಿ ಇಡಬಾರ್ದು. ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಳ್ತು ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ವಡೆ. ಹಾಗಾಗಿ ಇವಾಗ ಈ ರೀತಿ ಉಂಡೆಗಳನ್ನ ಮಾಡಿಟ್ಕೊಳ್ತು ಅಂತ ಹೇಳಿದ್ರೆ ಎಣ್ಣೆಯಲ್ಲಿ ಬೇಗನೆ ಫ್ರೈ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಎಣ್ಣೆ ಸಹ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಅದು ಕೂಡ ಬಿಸಿ ಆಗಲಿ. ಎಣ್ಣೆ ಸಹ ಬಿಸಿಯಾಗಿದೆ. ಇವಾಗ ವಡೆನ ಮಾಡ್ಕೊಳ್ಳೋಣ. ಒಬ್ಬೊಬ್ಬರು ವಡೆನ ತೆಳ್ಳಗೆ ತಿನ್ನಲಿಕ್ಕೆ ಇಷ್ಟಪಡ್ತಾರೆ. ಒಬ್ಬೊಬ್ಬರು ದಪ್ಪಕ್ಕಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಇಷ್ಟಪಡ್ತಾರೆ. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಳ್ಬಹುದು. ಒಬ್ಬೊಬ್ಬರಿಗೆ ಸಬ್ಬಸಿಗೆ ಸೊಪ್ಪಿನ ಫ್ಲೇವರ್ ಇಷ್ಟ ಆಗೋದಿಲ್ಲ. ಅಂಥವ್ರು ಬೇಕಂದರೆ ನುಗ್ಗೆ ಸೊಪ್ಪನ್ನು ಹೆಚ್ಚಾಗಿ ಹಾಕ್ಕೊಂಡು ಸಹ ಮಾಡ್ಕೊಳ್ಬೋದು. ಯಾರೆಲ್ಲ ಸಬ್ಬಸಿಗೆ ಸೊಪ್ಪು ಹಾಕಿ ವಡೆ ಮಾಡೋದಿಲ್ವೋ ಒಂದು ಸಾರಿ ಈ ರೀತಿ ಟ್ರೈ ಮಾಡಿ, ಇಷ್ಟ ಆಗುತ್ತೆ ಎಲ್ಲರಿಗೂ. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ. ಒಳಗಡೆ ಬೇಯಬೇಕು. ಹಾಗಾಗಿ ಬಿಸಿ ಎಣ್ಣೆಲಿ ಹಾಕ್ಕೊಳ್ತು ಅಂತ ಹೇಳಿದ್ರೆ ಮೇಲ್ಗಡೆ ಕಪ್ಪಾಗುತ್ತೆ, ಒಳಗಡೆ ಅಷ್ಟು ಬೆಂದಿರೋದಿಲ್ಲ. ಆವಾಗ ವಡೆ ಸಹ ಗರಿಗರಿಯಾಗೂ ಸಹ ಬರೋದಿಲ್ಲ. ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು. ಇದು ಈ ರೀತಿ ಕಡಲೆಬೇಳೆ ಅಲ್ಲಲ್ಲಿ ಇರಬೇಕು, ಆವಾಗ ಚೆನ್ನಾಗಿರುತ್ತೆ.
ಊಟಕ್ಕೂ ಸಹ ನೆಂಚ್ಕೊಳ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ಗೂ ಸಹ ಚೆನ್ನಾಗಿರುತ್ತೆ. ಯಾರೆಲ್ಲ ಈ ರೀತಿ ಟ್ರೈ ಮಾಡಿಲ್ವೋ ಒಂದು ಸಾರಿ ಸಬ್ಬಸಿಗೆ ಸೊಪ್ಪನ್ನ ಹಾಕಿ ಕಡಲೆಬೇಳೆ ವಡೆನ ಟ್ರೈ ಮಾಡಿ. ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.